ನೋಡು ದೋಸ್ತ, ಮತ್ತೆ ನಿನಗೆ ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ 1036 ಹುದ್ದೆಗಳಿಗೆ ಏನು ಮಾಡ್ಯಾರಪ್ಪ ಅಂದ್ರೆ ಅರ್ಜಿಗಳನ್ನು ಕಲ್ಪಿಸಿದಾರ. ಸೊ ಅದಕ್ಕೋಸ್ಕರ ನೀ ಏನು ಮಾಡಬೇಕಾಗ್ತದ, ಇದು ಅಪ್ಲಿಕೇಶನ್ ಹಾಕು, ಈ ಅರ್ಜಿಗೆ ಅಪ್ಲೈ ಮಾಡು, ಓದು. ಯಾಕಂದ್ರೆ 1036 ಪೋಸ್ಟ್ಗಳವ. ಇದ್ರಾಗ ಒಂದು ಪೋಸ್ಟ್ ಕೂಡ ನಿಂದು ಆಗಿರ್ಬೋದು. ಅದಕ್ಕೋಸ್ಕರ ನಾನು ನಿನಗೆ ಹೇಳ್ತಾ ಇದ್ದೀನಿ. ನೋಡು, ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ 1036 ಹುದ್ದೆಗಳಂದ್ರೆ ಸಾಮಾನ್ಯ ಅಲ್ಲ, ಹೌದಾ? ಅದ್ರಾಗ ಆದರೂ ಆಗ್ಬೋದು. ಯಾಕಂದ್ರೆ ಕೇಂದ್ರದ ಇರ್ತೈತಿ, ಇಲ್ಲೇನು ಮೋಸ ಆಗಲ್ಲ, ವಂಚನೆ ಆಗಲ್ಲ. ಅದಕ್ಕೋಸ್ಕರ ಓದೋರಿಗೆ ಪ್ರಯತ್ನ ಸಿಕ್ಕೇ ಸಿಗ್ತದಂತ ನಾನು ನಿಮ್ಗೆ ಹೇಳ್ತೀನಿ. ನೋಡ್ರಿ, ರೈಲ್ವೆ 1036 ಹುದ್ದೆಗಳಿಗೆ ಅರ್ಜಿ ಸಲ್ಲಿಕೆ ಈಗಾಗಲೇ ಏನಾಗ್ಯಾವ, ಆರಂಭ ಆಗ್ಯಾವ. ಜನವರಿ ಮಂಗಳವಾರದಿಂದ ಏನಾಗೈತಪ್ಪ, ಅರ್ಜಿ ಸಲ್ಲಿಕೆಗಳನ್ನ ಆರಂಭ ಆಗ್ಯಾವ. ಇದರೊಳಗೆ ಬೋಧಕ ಮತ್ತು ಬೋಧಕೇತರ ವಿಭಾಗದಲ್ಲಿನ ವಿವಿಧ ಹುದ್ದೆಗಳಿಗೆ ನೇಮಕ. ಬೋಧಕ ಮತ್ತು ಬೋಧಕೇತರ ಎರಡೂ ವಿಭಾಗದಲ್ಲಿ ಕೂಡ ಏನು ಮಾಡ್ಯಾರ, ಈ ಹುದ್ದೆಗಳನ್ನು ಡಿವೈಡ್ ಮಾಡ್ಯಾರ, ಹೌದಾ? ಬೋಧಕೇತರ ವಿಭಾಗ ಮತ್ತು ಬೋಧಕ ವಿಭಾಗಕ್ಕೆ ನಿಮ್ಮ ಅರ್ಹತೆಗಳು ಏನಿರಬೇಕಪ್ಪ ಅಂತ ಕೇಳ್ಯಾರ, ಹೌದಾ? ಅರ್ಹತೆಗಳು ಯಾವುದಿರಬೇಕು ನೋಡ್ರಿ. ಭಾರತೀಯ ರೈಲ್ವೆಯ ವಿವಿಧ ವಿಭಾಗಗಳಲ್ಲಿ ಖಾಲಿ ಇರುವ ಬೋಧಕ ಮತ್ತು ಬೋಧಕೇತರ ವಿಭಾಗ ಸೇರಿ ಒಟ್ಟು 1036 ಹುದ್ದೆಗಳಿಗೆ ನೇಮಕಾತಿ ಮಂಗಳವಾರದಂದು ಆನ್ಲೈನ್ ಅರ್ಜಿ ಸಲ್ಲಿಕೆ ಈಗಾಗಲೇ ನಿಮಗೆ ಆರಂಭವಾಗಿದೆ, ಹೌದಾ? ಈ ನೇಮಕಾತಿಯ ವಿಸ್ತೃತ ಅಧಿಸೂಚನೆ ಸೋಮವಾರ ರಾತ್ರಿ ಪ್ರಕಟಣೆ ಆಗ್ಯದ. ಸೊ ಅದಕ್ಕೋಸ್ಕರ ನೀವೇನು ಮಾಡಿರಿ, ಈ ಅರ್ಜಿಯನ್ನು ಹಾಕ್ರಿ. ಈಗಾಗಲೇ ಮಂಗಳವಾರದಂದು ಅರ್ಜಿ ಆರಂಭ ಆಗ್ಯದ. ಸೊ ಇದರೊಳಗೆ ಬೋಧಕ ಮತ್ತು ಬೋಧಕೇತರ ವಿಭಾಗದಲ್ಲಿವ ಇವ್ರಿಗೆ ಇರ್ತಕ್ಕಂಥ ಅರ್ಹತೆಗಳೇನಪ್ಪ ಅಂದ್ರೆ ನೋಡ್ರಿ, ಇಲ್ಲಿ ಮೊದಲನೇದಾಗಿ ಬೋಧಕೇತರ ವಿಭಾಗ. ಈ ಬೋಧಕೇತರ ವಿಭಾಗದಾಗ ಯಾವ ರೀತಿ ನಿಮ್ಗೆ ಅರ್ಹತೆ ಇರ್ಬೇಕಂದ್ರೆ, ಜೂನಿಯರ್ ಟ್ರಾನ್ಸ್ಲೇಟರ್ ಹುದ್ದೆಗೆ ಹಿಂದಿ ಅಥವಾ ಇಂಗ್ಲೀಷ್ನಲ್ಲಿ ಕಡ್ಡಾಯವಾಗಿ ನೀವು ಏನು ಮಾಡಬೇಕಾಗ್ತದೆ, ಸ್ನಾತಕೋತ್ತರ ಪದವಿ ವಿದ್ಯಾರ್ಥಿ ಹೊಂದಿರಬೇಕು. ಸ್ನಾತಕೋತ್ತರ ಅಂದ್ರೆ ನೀವು ಕಂಪಲ್ಸರಿ ಏನು ಮಾಡಿರಬೇಕು, ಡಿಗ್ರಿಯನ್ನು ಮುಗಿಸಿರಬೇಕು. ಪದವಿಯಲ್ಲಿ ಇಂಗ್ಲೀಷ್ ಅಥವಾ ಹಿಂದಿಯನ್ನು ಒಂದು ವಿಷಯವನ್ನು ಅಧ್ಯಯನ ಮಾಡಿರ್ಬೇಕು. ಇಂಗ್ಲೀಷರೇ ಇರಲಿ ಅಥವಾ ಹಿಂದಿ ಇರಲಿ, ಒಂದು ವಿಷಯ ಅಧ್ಯಯನ ಮಾಡಿದ್ರೆ ನೀವೇನು ಮಾಡೋದು, ಈ ಅಪ್ಲಿಕೇಶನ್ಗೆ ಅರ್ಜಿಯನ್ನು ಹಾಕ್ಬೋದು, ಹೌದಾ? ನೋಡ್ರಿ, ನೆಕ್ಸ್ಟ್ ಇದಕ್ಕೆ ಯಾರೆಲ್ಲ ಪ್ರಯತ್ನ ಮಾಡ್ಬೋದಪ್ಪ ಅಂದ್ರೆ, ಲ್ಯಾಬ್ ಟೆಕ್ನಾಲಜಿಯಲ್ಲಿ ಡಿಪ್ಲೊಮ್ ಪಡೆದವರು, ಮತ್ತು ಈ ಸೀನಿಯರ್ ಪಬ್ಲಿಸಿಟಿ ಇನ್ಸ್ಪೆಕ್ಟರ್ ಮತ್ತು ಪಬ್ಲಿಸಿಟಿ ಪ್ರಾಸಿಕ್ಯೂಟರ್ ಹುದ್ದೆಗೆ, ಅಥವಾ ಪಬ್ಲಿಕ್ ರಿಲೇಷನ್, ಅಡ್ವರ್ಟೈಸಿಂಗ್, ಜರ್ನಲಿಸಮ್, ಮಾಸ್ ಕಮ್ಯುನಿಕೇಷನ್ ಪದವಿ ಪಡೆದವರು ಕೂಡ ಈ ರೈಲ್ವೆ ಡಿಪಾರ್ಟ್ಮೆಂಟ್ಗೆ ಈ ಅರ್ಜಿಗೆ ಏನು ಮಾಡ್ಬೋದು, ಅರ್ಜಿ ಸಲ್ಲಿಸ್ಬೋದು ಈ ಹುದ್ದೆಗೆ, ಹೌದಾ? ಅದೇ ರೀತಿಯಾಗಿ ಈ ಬೋಧಕ ವಿಭಾಗದಲ್ಲಿ ಯಾವ ರೀತಿ ನೀವು ಅರ್ಹತೆಗಳನ್ನು ಹೊಂದಿರಬೇಕು ಇದು ಹಾಕಬೇಕಾದರೆ ನೋಡ್ರಿ, ಇಲ್ಲಿ ಇದರೊಳಗೆ ಹಾಕಬೇಕಾದ್ರೆ ಇಂಗ್ಲೀಷ, ಬಯಾಲಜಿ, ಜಿಯೋಗ್ರಫಿ, ಫಿಸಿಕ್ಸ, ಪೊಲಿಟಿಕ್ಸ್ ಸೈನ್ಸ, ಕಂಪ್ಯೂಟರ್ ಸೈನ್ಸ್ ವಿಷಯಗಳಲ್ಲಿ ಏನು ಮಾಡಬೇಕು ನೀವು, ಪೋಸ್ಟ್ ಗ್ರ್ಯಾಜುಯೇಟ್ ಟೀಚರ್ಗಳ ಹುದ್ದೆಗಳಿವೆ. ಇದ್ರಾಗ ಹುದ್ದೆಗಳು ಅಂದ್ರೆ ಈ ಬೋಧಕದ್ರ ವಿಭಾಗದಾಗ ಯಾವ್ಯಾವ ಹುದ್ದೆಗಳು ಯಾವ ನಿಮ್ಗೆ, ಬೋಧಕತ್ರ ಅಂದ್ರೆ ಕಲಿಸೋದಪ್ಪ. ಇಂಗ್ಲೀಷ, ಬಯಾಲಜಿ, ಜಿಯೋಗ್ರಫಿ, ಫಿಸಿಕ್ಸ, ಪೊಲಿಟಿಕಲ್ ಸೈನ್ಸ, ಕಂಪ್ಯೂಟರ್ ಸೈನ್ಸ ಎಲ್ಲ ಕಡೆ ಏನು ಆಗಿದೆ, ಹುದ್ದೆಗಳು ಖಾಲಿ ಇವೆ. ಆಯಾ ವಿಭಾಗಕ್ಕೆ ಅನುಸಾರ ಸ್ನಾತಕೋತ್ತರ ಪದವಿ ಮತ್ತು BEd ತೇರ್ಗಡೆ ಹೊಂದಿದವರು ಮಾತ್ರ ಈ ಅರ್ಜಿಯನ್ನು ನೀವು ಹಾಕ್ಬೋದು, ಹೌದಾ? ಅದೇ ರೀತಿಯಾಗಿ ಹಾಗೆ ಕಂಪ್ಯೂಟರ್ ಸೈನ್ಸ, ಹೋಮ್ ಸೈನ್ಸ, ಹಿಂದಿ, ಸೋಷಿಯಲ್ ಸೈನ್ಸ್ ವಿಷಯಗಳಲ್ಲಿ ನೀವೇನು ಮಾಡ್ಬೋದು, ಗ್ರ್ಯಾಜುಯೇಟ್ ಮಾಡೋದು ಅಲ್ಲಿ ಕೂಡ ಏನೋ ಹುದ್ದೆಗಳನ್ನು ಖಾಲಿಯವ, ಅಲ್ಲಿ ಕೂಡ ನೀವೇನು ಮಾಡ್ಬೋದು, ಒಂದು ನಿಮ್ಗೆ ಯಾವ ವಿಷಯ ಅನುಕೂಲ ಆಗ್ತದೆ ಅದು ಬೋಧನೆ ಮಾಡ್ಬೋದು ಅಂತೇಳಿ ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ನಿಮ್ಗೇನು ಮಾಡ್ಯಾರ, ಅರ್ಜಿಗಳನ್ನು ಆಹ್ವಾನಿಸಲಾಗಿದೆ. ಅವಕ್ಕೆ ಹಾಕ್ರಿ, ಹೌದಾ? ಮರಿಬೇಡ. ಓಕೆ, ನೇಮಕಾತಿ ಹೇಗಿರ್ತೈತೆ ನೋಡ್ರಿ. ನೇಮಕಾತಿ ಯಾವ ರೀತಿ ನಿಮ್ಮನ್ನು ಆಯ್ಕೆ ಮಾಡ್ಕೋತಾರ ಅಥವಾ ಏನೇನು ಇರ್ತೈತಿ ಇದಕ್ಕೆ ಸಂಬಂಧಪಟ್ಟಂಗೆ ಅಂದ್ರಪ್ಪ, ಕಂಪ್ಯೂಟರ್ ಆಧಾರಿತ ಏನು ಮಾಡ್ತಾರೆ ಪರೀಕ್ಷೆ ಅಂದ್ರೆ CBT ಮೂಲಕ ಆಯ್ಕೆ ನಡೀತದೆ. ಕಂಪ್ಯೂಟರ್ದಾಗೆ ಇರ್ತವೆ ಎಲ್ಲ ಕೇಂದ್ರದ ಪರೀಕ್ಷೆಗಳೆಲ್ಲ. ಕನ್ನಡ ಸೇರಿದಂತೆ 13 ಪ್ರಾದೇಶಿಕ ಭಾಷೆಗಳಲ್ಲಿ ಪರೀಕ್ಷೆಗೆ ಬರೆಯುವ ಅವಕಾಶ ಇದೆ. ನಿಮಗೆ ಕನ್ನಡದಲ್ಲಿ ಕೂಡ ಒಂದು ಒಳ್ಳೆಯದತ್ತು ಹೇಳ್ಬೋದು. ಕನ್ನಡದಲ್ಲಿ ಕೂಡ ನಿಮಗೆ ಕನ್ನಡದವ್ರಿಗೆ ಏನು ಮಾಡೋದು, ಈ ಪರೀಕ್ಷೆ ಬರೀಲಿಕ್ಕೆ ಅವಕಾಶ ಇದೆ. CBTಯಲ್ಲಿ 100 ಅಂಕಗಳ ಪ್ರಶ್ನೆಗಳಿರ್ತವೆ. ನೋಡ್ರಿ, ಎಷ್ಟು ಇರ್ತಾವಪ್ಪ ಅಂದ್ರೆ ಕಂಪ್ಯೂಟರ್ಗಳಲ್ಲಿ 100 ಅಂಕಗಳ ಪ್ರಶ್ನೆಗಳಿರ್ತವೆ. ಅವುಗಳಲ್ಲಿ ಆಯಾ ಹುದ್ದೆಗನುಸಾರ ಪ್ರೊಫೆಷ್ನಲ್ ನಾಲೆಜ್ಗೆ 50 ಅಂಕಗಳು, ನಾಲೆಜ್ ಪರ್ಪಸ್ ಆಗಿ ಎಷ್ಟು 50 ಅಂಕಗಳು ಮತ್ತು 50 ಪ್ರಶ್ನೆಗಳಿರ್ತವೆ. ಜನರಲ್ ಅವೇರ್ನೆಸ್ ಮತ್ತು ಜನರಲ್ ಇಂಟೆಲಿಜೆನ್ಸ್ಗಾಗಿ
ಅಥವಾ ರೀಸನಿಂಗ್ ಸಂಬಂಧಿಸಿತ್ತಲ್ಲ 15 ಅಂಕಗಳು 15 ಪ್ರಶ್ನೆಗಳು ಮ್ಯಾಥಮೆಟಿಕ್ಸ್ ಸಂಬಂಧಪಟ್ಟಂಗೆ ಮತ್ತು ಜನರಲ್ ಸೈನ್ಸಿಗೆ ಸಂಬಂಧಪಟ್ಟಂಗೆ 10 ಅಂಕ ಪ್ರಶ್ನೆಗಳು ಇರ್ತಾವೆ. ಅದಕ್ಕೋಸ್ಕರ ಇದು ನಿಮ್ಮ ಸಿಲೆಬಸ್ಸ. ನೀವು ಅದಕ್ಕೋಸ್ಕರ ಏನು ಮಾಡಿರಿ, ಈ ರೈಲ್ವೆ ಏನು 1030 ಅರ್ಜಿಗಳನ್ನು ಕರೆದಾರಲ್ಲ ಅದಕ್ಕೆ ಹಾಕಿರಿ. ಸೊ ನಮ್ಮ ಚಾನಲಲ್ಲಿ ಈ ರೈಲ್ವೆ ಡಿಪಾರ್ಟ್ಮೆಂಟ SC UPSC KPSC ಸಂಬಂಧಪಟ್ಟಂಗೆ ಪೂರ್ತಿ ಮೆಥಮೆಟಿಕ್ಸ್, ಮೆಂಟಲ್ ಎಬಿಲಿಟಿ, ರೀಸನಿಂಗ ಎಲ್ಲ ಕೂಡ ಕ್ಲಾಸ್ನ ಹೇಳಿದ್ದೀನಿ. ಸೊ ಅದಕ್ಕೋಸ್ಕರ ಅವೆಲ್ಲ ಕ್ಲಾಸನ್ನು ಕೇಳಿ ಸದುಪಯೋಗ ಪಡೆದುಕೊಳ್ಳಿ. ಹೌದಾ? ಅದೇ ರೀತಿ ನೋಡಿರಿ, ಈ ಪರೀಕ್ಷೆ ಯಾವ್ಯಾವ ಭಾಷೆಯಲ್ಲಿ, ಕನ್ನಡ, ಕೊಂಕಣಿ ಭಾಷೆಯಲ್ಲಿ 13 ಭಾಷೆಗಳು ಸೇರಿಸಿ ನಮ್ಮ ಕನ್ನಡ ಭಾಷೆ ಕೂಡ ಏನಾಗ್ತೈತಿ ಕೇಳಿರ್ತಾರೆ. ಕನ್ನಡ ಭಾಷೆಯಲ್ಲಿ ಕೂಡ ನಿಮಗೆ ಬರೆಯಲು ಅವಕಾಶ ಇದೆ. ಮತ್ತು ಅರ್ಜಿ ಸಲ್ಲಿಸುವ ದಿನಾಂಕ ನಿಮ್ಗೆ ಈಗಾಗಲೇ ಹೇಳಿದೆ, ಮಂಗಳವಾರ ಆರಂಭ ಆಗೈತಿ. ಸೊ ಅದಕ್ಕೋಸ್ಕರ ಅರ್ಜಿ ಸಲ್ಲಿಸ್ರಿ, ಬಿಡಬೇಡ್ರಿ. ಯಾಕೆ ಒಳ್ಳೆ ಅವಕಾಶ ಇರ್ತೈತಿ, ಕೇಂದ್ರದ ಇರ್ತೈತಿ. ನೆಕ್ಸ್ಟ್ ಕೊನೆಯ ದಿನಾಂಕ ಯಾವಪ್ಪ ಅಂದ್ರೆ ಲಾಸ್ಟ್ ಡೇಟ್ ಇದು ಅರ್ಜಿ ಸಲ್ಲಿಸಬೇಕಂದ್ರೆ ನೀವು ಫೆಬ್ರವರಿ 6 ಐತಿ. ಸೊ ಈಗಾಗಲೇ ಆರಂಭ ಆಗ್ಯದ. ಈಗಲೇ ನೀವು ಏನು ಮಾಡಿರಿ, ನಾಳೆಯಿಂದ ಅರ್ಜಿಯನ್ನು ಹಾಕಿರಿ. ಯಾಕಂದ್ರೆ ನೀವು ಕೊನೆಗೆ ಹಾಕಕ್ಕೆ ಹೋದಂಗೆ ಸರ್ವರ್ ಭಾಳ ಇರ್ತೈತಿ, ಎಲ್ಲರಿಗೆ ಎಚ್ಚರ ಇರ್ತೈತಿ. ಆ ಟೈಮ್ದಾಗ ಎಲ್ಲರೂ ಒಮ್ಮೆಗೆ ಹಾಕಕ್ಕೆ ಹೋಗ್ತಾರೆ. ಸೊ ಸರ್ವರ್ ಡೌನ್ ಆಗಿಬಿಡ್ತೈತಿ. ಇವಾಗಿಂದ ಏನು ಮಾಡಿರಿ, ನೀವು ಅರ್ಜಿ ಹಾಕಿರಿ. ಮತ್ತು ಶುಲ್ಕ ಪಾವತಿಗೆ ಕೊನೆ ದಿನ ನೀವು ಏನದು ಅಮೌಂಟ್ ಪೇಡ್ ಮಾಡೋದಿರ್ತದಲ್ಲ ಅದಕ್ಕೆ ಫೆಬ್ರವರಿ 7 ಐತಿ. ಒಂದು ದಿನ ಎಕ್ಸ್ಟ್ರಾ ಕೊಟ್ಟನ ನೀವು ಅದು ಏನು ಮಾಡ್ಬೋದು, ಅದು DD ಕಟ್ಬೋದು ಅಮೌಂಟ. ಹೌದಾ? ನೆಕ್ಸ್ಟ್ ಅರ್ಜಿ ಶುಲ್ಕ ಯಾರ್ಯಾರಿಗೆ ಎಷ್ಟೆಷ್ಟು ಇರ್ತದಪ್ಪ ಅಂದ್ರೆ ಅದು ಪಾವತಿ ಕಟ್ಟೋದಪ್ಪ ಅಂದ್ರೆ ನೋಡಿರಿ, ಆ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ವಿಶೇಷ ಚೇತನ ಇರ್ತಾರೆ, ಅಂಗವಿಕಲರು, ಮಹಿಳೆಯರು, ತೃತೀಯ ಲಿಂಗಿಗಳು, ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಏನು ಮಾಡಿರ್ತಾರೆ 750 ರೂಪಾಯಿ ಕಂಪಲ್ಸರಿ. ಇನ್ನು ಉಳಿದವ್ರಿಗೆ ಏನೈತಿ 550 ರೂಪಾಯಿ ಶುಲ್ಕ ಪಾವತಿ ಐತಿ. ಸೊ 500 ಶುಲ್ಕ ಪಾವತಿಸಿದ ವಿವಿಧ ವರ್ಗಗಳಿಗೆ ಅಭ್ಯರ್ಥಿ ಪರೀಕ್ಷೆ ನಂತರ ಏನು ಮಾಡ್ತಾರೆ, ಅವರು 400 ರೂಪಾಯಿ ರಿಫಂಡ್ ಮಾಡಲಾಗ್ತದೆ. ಹೌದಾ? ಇಷ್ಟೈತಿ ಇದರ ವಿವರ. ಮತ್ತು ಅರ್ಜಿ ತಿದ್ದುಪಡಿಗೆ ಅವಕಾಶ ಏನಂತೆ ಫೆಬ್ರವರಿ 9 ಮತ್ತು 9ರಿಂದ 18 ದಿನಗಳವರೆಗೆ ಏನೈತಿ ನಿಮ್ಗೆ ಕಾಲಾವಕಾಶ ಐತಿ ತಿದ್ದುಪಡಿ. ಅಷ್ಟರೊಳಗೆ ನಿಮ್ದು ಏನಾರು ಹೆಸರು ಮಿಸ್ಟೇಕ್ ಆಗಲಿ, ಏನೋ ಮಿಸ್ಟೇಕ್ ಆಗಿತ್ತಪ್ಪ ಅಂದ್ರೆ ನಿಮ್ಗೆ ತಿದ್ದುಪಡಿಗೆ ಅವಕಾಶ ಕೂಡ ಕೊಟ್ಟಣ. ಈ ಬೋಧಕೇತರ ಹುದ್ದೆಗೆ ನೀವು ಏನು ಆಯ್ಕೆ ಆಗಬೇಕಾಗಿತ್ತಂದ್ರೆ ಇದಕ್ಕೆ ವಯೋಮಿತಿ ಎಷ್ಟಪ್ಪ ಅಂದ್ರೆ ವಯಸ್ಸು ಎಷ್ಟಾಯ್ತು ಅಲ್ಲಿ ಕೆಲವೊಂದು ಹುದ್ದೆಗಳು ಅವತ್ತು ಹೇಳಿದಾಗ ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಯಾವುದೇ ನೀವು ಯಾವ ವಿಷಯ ಬೋಧಕ ಮಾಡ್ತೀರಿ ಆ ಹುದ್ದೆಗೆ ಅನುಸಾರವಾಗಿ ವಯೋಮಿತಿ ಏನಾಗಿರ್ತದೆ, ಗರಿಷ್ಠ ವಯೋಮಿತಿ ಬೇರೆ ಬೇರೆ ಆಗಿರ್ತದೆ. ಹೌದಾ? ಎಲ್ಲ ಹುದ್ದೆಗಳಿಗೆ ಕನಿಷ್ಠ ಏನಿರ್ತದಪ್ಪ ನಮಗಂದ್ರೆ 18 ವರ್ಷ ಇರ್ತದೆ. ಒಟ್ಟಾರೆ 48 ವರ್ಷದವ್ರ ತನಕ ಉದ್ಯೋಗವನ್ನು ಪಡೆದುಕೊಳ್ಬೋದು. ಇದು 48 ವರ್ಷದೊಳಗಿನವ್ರಿಗೆ ಏನು ಮಾಡ್ಬೋದು, ಹುದ್ದೆಗಳನ್ನು ಪಡೆದುಕೊಳ್ಳೋಕ್ಕೆ ಒಳ್ಳೆಯ ಅವಕಾಶ ಐತೆ. ಮತ್ತು ಮೀಸಲಾತಿಯು ಒಳಪಡುವ ಅಭ್ಯರ್ಥಿಗಳು ಕೂಡ ನಿಯಮಾನುಸಾರ ಗರಿಷ್ಠ ವಯೋಮಿತಿಯಲ್ಲಿ ಸಡಿಲಿಕೆ ನೀಡಲಾಗಿದೆ. ಸೊ ಈ ರೀತಿ ನಿಮಗೆ ಇದೊಂದು ಒಳ್ಳೆಯ ಅವಕಾಶ. ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ 1036 ಹುದ್ದೆಗಳಿಗೆ ಏನು ಮಾಡ್ಯಾರಪ್ಪ ಅರ್ಜಿಗಳನ್ನು ಕಳೆದಾನ. ಸೊ ಅದಕ್ಕೋಸ್ಕರ ನೀವು ಓದ್ರಿ. ಯಾಕಂದ್ರೆ ಓದಬೇಕು, ಕಾಂಪಿಟೇಟಿವ್ ಬರಿತಾ ಇರ್ತೀರಿ, ಸುಮ್ಮ ಓದೋದಲ್ಲ. ಸೊ ಅರ್ಜಿ ಯಾವ ಕರಿತಾನೆ ಅದು ಕೂಡ ನೋಡಬೇಕಾಗ್ತದೆ. ಸುಮ್ಮನೆ ಯಾವುದೋ ಒಂದು ಕುತ್ಕೊಂಡು ಹೋದ್ರ ಬಗೆಹರಿಯಲ್ಲ. ಯಾವ ಅರ್ಜಿ ಕರೆದಿರ್ತಾನೆ ನಾವು ಅಪ್ಲಿಕೇಶನ್ ಹಾಕೋದು ಹಂಗೆ ಎಲ್ಲ ಸಿಲೆಬಸ್ ಸೇಮ್ ಇರ್ತೈತಿ. ಅದೇ ರೀಸನಿಂಗ, ಅದೇ ಮೆಂಟಲ್ ಎಬಿಲಿಟಿ, ಅದೇ ಮ್ಯಾಥ್ಸ, ಅದೇ ಇಂಟೆಲಿಜೆನ್ಸ ಎಲ್ಲ ಸೇಮ್ ಇರ್ತೈತಿ. ಎಲ್ಲಕ್ಕಿರೋದು UPSC KPSC KSI PSI PC ಗ್ರೂಪ್ D ಎಲ್ಲ ಒಂದೇ ಇರ್ತೈತಿ. ಅದಕ್ಕೋಸ್ಕರ ನೀವು ಏನು ಮಾಡ್ಬೇಕ್ರಿ, ಓದ್ರಿ, ಅರ್ಜಿ ಅರ್ಜಿ ಹಾಕ್ರಿ, ಎಕ್ಸಾಮ್ ಬರ್ರಿ. ಕೂತಂದ್ರೆ ನಿಮ್ಮ ಮನೆ ಲಕ್ಕೇ ಚೇಂಜ್ ಆಗ್ತೈತಿ. ಸೊ ಕೇಂದ್ರದ ಹುದ್ದೆ ಐತಿ, ಅದಕ್ಕೋಸ್ಕರ ಹೇಳ್ತೀನಿ, ಯಾರು ದಯವಿಟ್ಟು ತಪ್ಸಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ಸಂಬಂಧಪಟ್ಟಂಗೆ ಸಿಲೆಬಸ್ಸ ನನ್ನ ವಿಡಿಯೋಗಳಲ್ಲಿ ಎಲ್ಲ ಇದೆ ನಮ್ಮ ಚಾನಲ್ನಲ್ಲಿ. ಸೊ ಅದಕ್ಕೆ ನೋಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಬಂದಿರತಕ್ಕಂಥ ಅಪ್ಡೇಟ್ಗಳು ಅಥವಾ ಈ ನೇಮಕಾತಿಗಳ ಬಗ್ಗೆ, ಈ ಸಂಬಂಧಪಟ್ಟ ಏನು ವಿಷಯಗಳ ಬಗ್ಗೆ, ಸಿಲೆಬಸ್ಗಳ ಬಗ್ಗೆ, ಯಾವುದಕ್ಕೆ ಎಷ್ಟು ಓದಬೇಕು ಎಲ್ಲವನ್ನು ಮಾಹಿತಿ ಕೊಡ್ತೀನಿ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.